ಗಲ್ಫ್ ರಾಷ್ಟ್ರಗಳಲ್ಲಿ ಹೇಗಿದೆ ಯುದ್ಧ? ದೇಶದಲ್ಲಿ ತೈಲ ಗ್ಯಾಸ್ ಅಭಾವ ಎಷ್ಟಿದೆ? ಸಿಎಂಗಳ ಜೊತೆ ಪ್ರಧಾನಿ ಸಭೆ, ಟಫ್ ರೂಲ್ಸ್ ಜಾರಿಯಾಗುತ್ತಾ? ಮಹಾಯುದ್ಧ ಡೇ 28. ಯುದ್ಧದ ಹಿನ್ನೆಲೆಯಲ್ಲಿ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಹೊಡೆತ ಬಿದ್ದಿರುವಂಥದ್ದು. ಹಾಗೆ ಭಾರತಕ್ಕೂ ಕೂಡ ಇದೇ ಸಂದರ್ಭದಲ್ಲಿ ಕಮರ್ಷಿಯಲ್ ಗ್ಯಾಸ್ ಅಭಾವ ಅಂತೂ ಅವ್ಯಾಹತವಾಗಿ ಕಾಡ್ತಾ ಇತ್ತು ಭಾರತದಾದ್ಯಂತ. ಇನ್ನು ಕೇಂದ್ರ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಮಾಡುವಂಥ ಆ ಒಂದು ಪರ್ಸೆಂಟೇಜ್ ಅನ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ಆ ಪ್ರಮಾಣವನ್ನ ಹೆಚ್ಚಳ ಮಾಡಲಾಗ್ತದೆ. 50% ರಿಂದ 70% ಕಮರ್ಷಿಯಲ್ ಗ್ಯಾಸ್ ಪೂರೈಕೆ ಮಾಡುವಂಥ ನಿಟ್ಟಿನಲ್ಲಿ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. 50% ಇದ್ದಿದ್ದನ್ನ 70% ಪೂರೈಕೆ ಮಾಡುವಂತ ನಿರ್ಧಾರ ಅಂತೆ. ಆದ್ರೆ 50% ಆದ್ರೂ ಪೂರೈಕೆ ಆಗ್ತಾ ಇತ್ತಾ ಅಂತ ನೋಡಿದ್ರೆ ಗ್ರೌಂಡ್ ರಿಯಾಲಿಟಿಯಲ್ಲಿ ಅದು ಕೂಡ ಇಲ್ಲ. ಈಗ 70% ಅಂತ ಹೇಳ್ತಾ ಇದ್ದಾರೆ, ನೋಡಬೇಕು. ಹೋಟೆಲ್ಗಳು ಸೇರಿದಂತೆ ಹಲವು ಉದ್ಯಮಿಗಳಿಗೆ ಇದು ಗುಡ್ ನ್ಯೂಸ್. ತಕ್ಷಣವೇ ಜಾರಿಗೆ ಬರುವಂತೆ ಕೇಂದ್ರ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆಯಂತೆ. ಸೂಚನೆ ಕೊಡೋದು, ಆದೇಶ ಮಾಡೋದು ಈಸಿ. ಗ್ರೌಂಡ್ ರಿಯಾಲಿಟಿ ಅಂತ ನೋಡಿದ್ರೆ ಅದೆಲ್ಲವೂ ಕೂಡ ಸಪ್ಲೈ ಆಗುತ್ತಾ, ಬರ್ತಾ ಇದೆಯಾ ಆಯಾಯ ರಾಜ್ಯಕ್ಕೆ? ಯಾಕೆಂದ್ರೆ ಮುನಿಯಪ್ಪ ಅವ್ರು ಹೇಳ್ತಾ ಇದ್ರು, ರಾಜ್ಯಕ್ಕೆ ಪ್ರತಿದಿನ 50,000 ಸಿಲಿಂಡರ್ ಬೇಕು. ಪ್ರತಿದಿನ ಲೆಕ್ಕ ಇದು 50,000 ಬೇಕು. ಬೆಂಗಳೂರು ಒಂದಕ್ಕೆ 22,000ದಿಂದ 25,000 ಬೇಕು. ಇವ್ರು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ 70% ಅಷ್ಟು ಕೊಡ್ತೀವಿ, ಜಾಸ್ತಿ ಮಾಡ್ತಾ ಇದೀವಿ 50% 70% ಅಂತ ಹೇಳಿದಂಥ ಹಿನ್ನೆಲೆಯಲ್ಲಿ ಈಗ ಎಷ್ಟು ಕೊಡ್ಲಾಗುತ್ತೆ ಕರ್ನಾಟಕಕ್ಕೆ, ಎಷ್ಟು ಹಂಚಿಕೆ ಮಾಡ್ತಾರೆ? ಇದು ಸಹಜವಾಗಿ ಕುತೂಹಲ ಅಲ್ವಾ? ಸರ್ಕಾರ ಏನೋ ಸೂಚನೆ ಕೊಟ್ಟಿದೆ, ಬಂದ್ ಭೀತಿಯಲ್ಲಿದ್ದಂಥ ಹೋಟೆಲ್ಗಳಿಗೆ ಮರುಜೀವ ಅಂತ ಹೇಳಲಾಗ್ತಾ ಇದೆ. ಕಾದ್ ನೋಡಬೇಕು. ಅಲ್ಲಿ ಸಿಲಿಂಡರ್ ಸಪ್ಲೈ ಆದ್ಮೇಲೆ ಗ್ಯಾರಂಟಿ, ನಂಬಕ್ಕಾಗಲ್ಲ ಯಾರು ಏನೇ ಆದೇಶ ಮಾಡಿದ್ರು. ಯಾಕಂದ್ರೆ ಹರ್ದೀಪ್ ಸಿಂಗ್ ಪೂರಿ ಅವರು ಅವತ್ತು ಸಂಸತ್ನಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ಇದೆಲ್ಲ ಗಾಳಿ ಸುದ್ದಿ, ವದಂತಿ ಹಬ್ಬಿಸ್ತಾ ಇದ್ದಾರೆ ಅಷ್ಟೇ, ಗ್ಯಾಸ್ ಅಭಾವ ಇಲ್ಲ ಅಂತ ಹೇಳ್ತಾ ಇದ್ರು. ಎಲ್ಲ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ವಿ. ಗ್ರೌಂಡ್ ರಿಯಾಲಿಟಿ ಏನಿದೆ, ಫ್ಯಾಕ್ಟ್ ಏನಿದೆ, ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳೇ ಸಿಗ್ತಾ ಇಲ್ಲ ಅಂತ ಅಲ್ಲೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು. ಮುಚ್ಚಾಕೊಳ್ಳುವಂತ ತೇಪೆ ಹಚ್ಚುವ ಕೆಲಸ ಮಾಡ್ತಾ ಇದ್ರು. ಯುದ್ಧ ಎಫೆಕ್ಟ್ ನಿಂದ ಲಾಕ್ಡೌನ್ ಪರಿಸ್ಥಿತಿ ಇಲ್ಲ. ದೇಶವನ್ನ ಲಾಕ್ಡೌನ್ ಮಾಡುವಂತ ಅಗತ್ಯ ಇಲ್ಲ. ಲಾಕ್ಡೌನ್ ಅನ್ನುವಂಥದ್ದು ಬರೀ ವದಂತಿ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಲಾಕ್ಡೌನ್ ಮಾಡುವಂತ ಪರಿಸ್ಥಿತಿ ಇಲ್ಲ, ಅದರ ಅಗತ್ಯತೆಯೂ ಕೂಡ ಇಲ್ಲ ಅಂತ. ಲಾಕ್ಡೌನ್ ಆಗುವಂತ ಪರಿಸ್ಥಿತಿ ಇಲ್ವೇ ಇಲ್ಲ, ಎಲ್ರಿಗೂ ಗೊತ್ತಿರುವಂಥದ್ದು. ತೈಲದ ಅಭಾವ, ಗ್ಯಾಸ್ ಟ್ರಬಲ್ ಇದೆ, ಅದಕ್ಕೋಸ್ಕರ ಲಾಕ್ಡೌನ್ ಮಾಡಿಬಿಟ್ರೆ ಮುಗ್ದೋಯ್ತು ಕತೆ. ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪೂರಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರಂತೆ ಈ ವಿಚಾರ. ಅವ್ರು ಸ್ಪಷ್ಟನೆ ಕೊಡದೇ ಇಲ್ಲಿ ಲಾಕ್ಡೌನ್ ಮಾಡುವಂತ ಪರಿಸ್ಥಿತಿ ಅಂತೂ ಇಲ್ಲ. ದೇಶದಲ್ಲಿ ತೈಲ ಗ್ಯಾಸ್ಗೂ ಏನು ಸಮಸ್ಯೆ ಇಲ್ಲ. ಅವತ್ತಿಂದ ಅದನ್ನೇ ಹೇಳ್ಕೊಂಡ್ ಬರ್ತಾ ಇದ್ದಾರೆ. ಆದರೆ ಸಮಸ್ಯೆ ಏನಿದೆ ಅಂತ ಗೊತ್ತಿದೆ. ಪ್ರಧಾನಿ ಮೋದಿ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಿದ್ದಾರೆ. ನಮ್ಮ ವಿದೇಶಾಂಗ ನೀತಿ ಅತ್ಯುತ್ತಮವಾಗಿದೆ. ಭಾರತದ ವ್ಯಾವಹಾರಿಕ ಸಂಬಂಧ ಉತ್ತಮವಾಗಿದೆ. ಗಲ್ಫ್ ರಾಷ್ಟ್ರಗಳಿಂದ ಗ್ಯಾಸ್ ತೈಲ ಬರ್ತಲೇ ಇದೆ. ಎಕ್ಸ್ನಲ್ಲಿ ಸಚಿವ ಹರ್ದೀಪ್ ಸಿಂಗ್ ಪೂರಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ಪಾಪ ಇವ್ರಿಗೇನು ಸಮಸ್ಯೆ ಇರುತ್ತೆ ಹೇಳಿ? ಗ್ಯಾಸ್ ಸಿಲಿಂಡರ್ ಸಿಗದೆ ಇರುವಂಥದ್ದು ಜನಸಾಮಾನ್ಯರಿಗೆ, ಬೀದಿಲಿ ನಿಂತ್ಕೊಂಡು ಕಾಯ್ತಾ ಇರುವಂಥದ್ದು ಜನಸಾಮಾನ್ಯರು, ಬಡವರು, ಮಿಡ್ಲ್ ಕ್ಲಾಸ್ನಲ್ಲಿರುವಂಥವ್ರು. ಪಾಪ ಇವ್ರಿಗೆ ಗೊತ್ತಾಗಬೇಕಲ್ಲ ಸಮಸ್ಯೆ ಏನಿದೆ ಅಂತ. ಸಮಸ್ಯೆ ಇಲ್ಲ, ತೈಲ ಗ್ಯಾಸ್ ಏನು ಸಮಸ್ಯೆ ಇಲ್ಲ, ಬರ್ತಾನೆ ಇದೆಯಲ್ಲ ಅಂತ ಹಾಕ್ಕೊಂಡಿದ್ದಾರೆ, ಪೋಸ್ಟ್ ಹಾಕ್ಕೊಂಡಿದ್ದಾರೆ. ಮಾನ್ಯ ಪೆಟ್ರೋಲಿಯಂ ಖಾತೆ ಸಚಿವ ಹರ್ದೀಪ್ ಸಿಂಗ್ ಪೂರಿ ಅವರ ಪೋಸ್ಟ್ ಅದು. ವ್ಯಾವಹಾರಿಕ ಸಂಬಂಧ ಎಲ್ಲ ಉತ್ತಮವಾಗಿದೆ, ಗಲ್ಫ್ ರಾಷ್ಟ್ರಗಳಿಂದ ಗ್ಯಾಸು ತೈಲ ಬರ್ತಾನೇ ಇದೆ ಅಂತ ಪೋಸ್ಟ್ ಹಾಕಿದ್ದಾರೆ. ಬರ್ತಾನೇ ಇದ್ರೆ ಇಲ್ಲಿ ಯಾಕೆ ಸಮಸ್ಯೆ ಆಗಾದ್ರೆ? ಇಲ್ಲಿ ಯಾಕೆ ಜನ ಬೀದಿಲೂ ನಿಂತ್ಕೊತಾ ಇದ್ದಾರೆ? ಗ್ಯಾಸ್ ಏಜೆನ್ಸಿ ಮುಂದೆ ಹೋಗ್ತಾ ಇದ್ದಾರೆ, ಆಟೋಗಳೆಲ್ಲ ಗ್ಯಾಸ್ ಬಂಕ್ಗಳ ಮುಂದೆ ಸಾಲಾಗಿ ಉದ್ದಕ್ಕೂ ನಿಂತ್ಕೊಳ್ತಾ ಇದ್ದಾರೆ. ಸಮಸ್ಯೆ ಇಲ್ವಲ್ಲ ಅದಕ್ಕೆ? ಸುಮ್ಮನೆ ಹೋಗಿ ಗ್ಯಾಸು ಖಾಲಿ ಹೊಡಿತಾ ಇದ್ದಾರೆ ಜನ ಮನೆಯಲ್ಲಿ. ಅದಕ್ಕೋಸ್ಕರ ಒಂದು ಎಕ್ಸ್ಟ್ರಾ ಗ್ಯಾಸ್ ಇದೆ, ಸುಮ್ಮನೆ ಹೋಗಿ ಕುತ್ಕೊಳ್ಳೋಣ ಅಂತನಾ ಗ್ಯಾಸ್ ಏಜೆನ್ಸಿ ಮುಂದೆ? ಭಾರತದ ಮೇಲೆ ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟು, ಕಮರ್ಷಿಯಲ್ ಸಿಲಿಂಡರ್ ಅಭಾವದಿಂದ ಸಂಕಷ್ಟ. ನೋಡಿ ಈಗ ತೋರಿಸ್ತೀವಿ ಗ್ರೌಂಡ್ ರಿಯಾಲಿಟಿ ಏನಿದೆ ಅಂತ. ಅವ್ರ ಸಮಸ್ಯೆ ಇಲ್ಲ ಅಂತ ಹೇಳಿದ್ರು. ಕೆಲ ಕಂಪನಿಗಳಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಏರಿಕೆ ಆಗಿದೆ. ಸಂಜೆ ಎಲ್ಲ ಸಿಎಂಗಳ ಜೊತೆ ಪ್ರಧಾನಿ ಮೋದಿ ಸಭೆಯನ್ನು ಮಾಡ್ತಾ ಇದ್ದಾರೆ. ಪ್ರಧಾನಿ ನೇತೃತ್ವದ ಸಭೆಗೆ ಸಿಎಂ ಸಿದ್ದರಾಮಯ್ಯನವರು ಗೈರಾಗುವಂತ ಸಾಧ್ಯತೆ. ಅವರ ಬದಲಾಗಿ ರಾಜ್ಯವನ್ನ ಆಹಾರ ಸಚಿವ ಮುನಿಯಪ್ಪನವರು ಪ್ರತಿನಿಧಿಸುವಂಥ ಸಾಧ್ಯತೆ. ಅಂದರೆ ಅವರಿಗೆ ಕ್ಲಾರಿಟಿ ಗೊತ್ತು ಏನಾಗಿದೆ, ಎಷ್ಟು ಅವಶ್ಯಕತೆ ಇದೆ, ಎಲ್ಲೆಲ್ಲಿ ಯಾವ ಥರ ಸಮಸ್ಯೆ ಇದೆ ರಾಜ್ಯದಲ್ಲಿ, ಎಷ್ಟು ಪ್ರಮಾಣದಲ್ಲಿ ಸಿಲಿಂಡರ್ ಬರಬೇಕು, ಈಗ ಎಷ್ಟು ಪ್ರಮಾಣದಲ್ಲಿ ಬರ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಅವ್ರು ಕ್ಲಾರಿಟಿ ಕೊಡ್ತಾರೆ. ದೇಶದಲ್ಲಿ ಇರುವಂಥ ಅಟ್ ಪ್ರೆಸೆಂಟ್ ರಿಯಾಲಿಟಿಯನ್ನು ಪ್ರಧಾನಮಂತ್ರಿಗಳು
ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ನಡೆಯುವಂಥ ಒಂದು ವರ್ಚುವಲ್ ಸಭೆಯಲ್ಲಿ ವಿವರಿಸುವಂಥ ಸಾಧ್ಯತೆ ಇದೆ. ನೋಡಬೇಕು ಏನೇನೆಲ್ಲ ಚರ್ಚೆ ಆಗುತ್ತೆ. ಇನ್ನು ನಮ್ಮ ರಾಜ್ಯದಿಂದ ಮುಖ್ಯಮಂತ್ರಿಗಳೇ ಭಾಗಿಯಾಗ್ತಾರಾ ಅಥವಾ ಅವರ ಪ್ರತಿನಿಧಿಯಾಗಿ ಆಹಾರ ಸಚಿವರು ಭಾಗಿಯಾಗ್ತಾರಾ ಅಂತ.